200-225 ಒಳಗಡೆ ನಾವು ಹೊಡಿತೀವಿ ಸರ್. ಯಾವಾಗಲೂ RCBನೇ ವಿನ್ನು. ಏನೇ ಆದರೂ RCB, ನಾವು ಯಾವಾಗಲೂ RCBನೇ ವಿನ್ನು. ಈಗ 9,000 ಆಗಿದೆ ಅವ್ರದ್ದು. ಹತ್ರ ಇವಾಗ ನಾಳೆ ಒಂದು 2 ಮ್ಯಾಚಲ್ಲಿ ಮತ್ತೆ ಹೊಡೆದ್ರು ಒಂದು 100-200 ಆಡ್ಕೊಂಡ್ರು ವಿರಾಟ್ ಕೊಹ್ಲಿಯಿಂದ ಮ್ಯಾಚ್ ವಿನ್ ಆಗುತ್ತೆ. ಅವ್ರ ರೆಕಾರ್ಡ್ ಮುರಿಯೋಕೆ ಸಾಧ್ಯನಾ ಸರ್? ಸದ್ಯಕ್ಕೆ ಯಾರೂ ಇಲ್ಲ ಸರ್. ಅವರು ರೋಹಿತ್ ಶರ್ಮಾ ಇಬ್ಬರು ಇದ್ದಾರೆ. ಸದ್ಯಕ್ಕೆ ಯಾರೂ ಇಲ್ಲ, ಮುಂದಕ್ಕೆ ಬರ್ಬೋದು. ವಿರಾಟ್ ಕೊಹ್ಲಿಗಿಂತ ಮೊನ್ನೆ ಆಡಿದ್ರಲ್ಲ ಮ್ಯಾಚಲ್ಲಿ ಅವರು ಆಪೋಸಿಟ್ ಪಂಜಾಬ್ ಅವರು 200 ಚಿಲ್ಲರೆ ಹೊಡೆದ್ರು ಇವತ್ತು ಗೆಲ್ಲಕ್ಕೆ 100% ಚಾನ್ಸ್ ಇದೆ. ಅದರಿಂದ ನಾವೇ ಫೈನಲ್ಗೆ ಹೋಗೋದು. RCB ಫೈನಲ್ಗೆ ಹೋಗುತ್ತೆ 100%. ಇಲ್ಲ, ಈ ಟೈಮ್ ಯಾರೇ ಬಂದ್ರೂ RCBಗೆ ಚಾನ್ಸ್ ಇದೆ, ಅದೃಷ್ಟ ಇದೆ. ಆದ್ದರಿಂದ ಇವತ್ತು ನಾವು RCB. ನಮ್ಮಲ್ಲಿ ಬ್ಯಾಟಿಂಗು ತುಂಬ ಚೆನ್ನಾಗಿದೆ, ಮತ್ತು ಬೌಲಿಂಗೂ ಪರವಾಗಿಲ್ಲ. ಆಮೇಲೆ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕು. ಆಮೇಲೆ ಮಯಾಂಕ್ ಅಗರ್ವಾಲ್ ಇವಾಗ ನಮ್ಮ ಕರ್ನಾಟಕದ ಪ್ಲೇಯರು ಬಂದಿರೋದ್ರಿಂದ ನಮಗೊಂದು ಸ್ವಲ್ಪ ಬಲ ಸಿಕ್ಕಿದೆ. ಆಮೇಲೆ ಓಪನಿಂಗ್ ಬ್ಯಾಟ್ಸ್ಮ್ಯಾನು ಸಾಲ್ಟು ಆ್ಯಂಡ್ ಕೊಹ್ಲಿ ಅವರು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಮೇನು ನಮ್ಮಲ್ಲಿ ಏನಂದರೆ ಫೀಲ್ಡಿಂಗು ಆ್ಯಂಡ್ ಬೌಲಿಂಗು ಎರಡೂ ಚೆನ್ನಾಗಿ ಮಾಡಿದ್ರೆ RCB ಕಪ್ ನಮಗೆ ಆಗುತ್ತೆ. ಆ ಥರ ಲೆಕ್ಕಾಚಾರ ಹಾಕಿದ್ರೆ ನಮ್ಮದು ಕ್ವಾಲಿಫೈಡ್ ಇರೋದ್ರಿಂದ ಕೊಹ್ಲಿಯವರು ಚೆನ್ನಾಗಿ ಸ್ಟ್ಯಾಂಡಿಂಗ್ ಕೊಟ್ಟು ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನೂ ಒಂದು 200 ರನ್ ರೀಚ್ ಆಗ್ಬೋದು. ಇಲ್ಲ ಹೇಳೋಕ್ಕಾಗಲ್ಲ, ಇವತ್ತು ನಮ್ಮ ಕೊಹ್ಲಿಯವರು ಸೆಂಚುರಿ ಮಾಡಿದ್ರು ಮಾಡ್ಬೋದು. ಆ ಕಡೆ ಬೌಲಿಂಗ್ ಚೆನ್ನಾಗಿದೆ, ಜಸ್ವಾಲ್ ಇದ್ದಾನೆ. ಆಮೇಲೆ ಇವನು ಸಿಂಗು ಅವನು ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಕೊಹ್ಲಿಯವರು ಇವತ್ತೇನೋ ಸೆಂಚುರಿ ಮಾಡಿದ್ರೆ ನೆಕ್ಸ್ಟ್ ಕಪ್ಪು ನಮ್ಮದೇ ಅಂತ ನಾವು ಹೇಳ್ಬೋದು. ಬ್ರೋ, ಫುಲ್ಲು ಇಂಟ್ರೆಸ್ಟಿಂಗ್ ಮ್ಯಾಚ್ ಇವತ್ತು ಮಾತ್ರ ನೋಡಿದ್ರೆ. ನನ್ನ ಪ್ರಕಾರ RCB ಅವ್ರು ಬ್ಯಾಟಿಂಗ್ ತೊಗೊಂಡ್ರೆ ಏನಿಲ್ಲ ಅಂದರೂ ಒಂದು 230-250 ಟಾರ್ಗೆಟ್ ಕೊಟ್ಟು ಅದನ್ನು ಅವ್ರಿಗೆ ಬೇಗ ಎಲ್ಲ ಆಲ್ ಔಟ್ ಮಾಡಿ ಮುಗಿಸ್ಬೇಕು ಅಂತ ಒಪ್ಪಿದೆ. ನೋಡೋಣ, ಇವತ್ತು ಕಾಯ್ದು ಒಟ್ಟಿನಲ್ಲಿ RCB ವಿನ್ ಆಗುತ್ತೆ ಅಂದ್ಕೊಂಡಿದ್ದೀವಿ ಈ ಸತಿ. ಶಪರ್ಡ್ ಒಂದೇ ಇನ್ನಿಂಗ್ಸ್ ನೋಡಿರೋದು, ಇನ್ನೊಂದು ಸತಿ ನೋಡ್ಬೇಕು ಅಂದ್ಕೊಂಡಿದ್ದೀವಿ ಅವ್ರ ಬಗ್ಗೆ. ಆಮೇಲೆ ಏಜಲ್ವುಡ್ ಅವ್ರದ್ದು ಬಾಲಿಂಗ್ ನೋಡ್ಬೇಕು ಅನ್ಕೊಂಡು. ಜಿತೇಶ್ ಶರ್ಮಾ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ, ಈ ಸಲ RCB ಕಪ್ ಗೆಲ್ಸೇನೆ, ಇದೊಂದು ಎಮೋಷನ್ ನನಗೆ ಅಂತಿದ್ದಾರೆ. ಇದ್ರ ಬಗ್ಗೆ ಅವ್ರ ಮೇಲೂ ಹೋಪ್ಸ್ ಇದೆ ಬ್ರೋ. ಲಾಸ್ಟ್ ಮ್ಯಾಚ್ ನೋಡ್ದಂಗೆ ಚೆನ್ನಾಗಿ ಆಡಿದ್ದಾರೆ. ಅದೇ ಸರ್, 18 ವರ್ಷದಿಂದ ಕಪ್ ಗೆದ್ದಿಲ್ಲ ಅಲ್ವಾ RCB. ಇವಾಗ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18. ಈ ವರ್ಷನೂ 18th ಇಯರ್ IPL ನಡೀತಾ ಇದೆ. ಸೊ ಈ ವರ್ಷ RCB ಕಪ್ ಗೆದ್ದೇ ಗೆಲ್ತೀವಿ. ಯಾವ ಆಟಗಾರ ಮೇಲೆ ಹೋಪ್ ಇದೆ ಇವತ್ತು ಆಡ್ತಾರೆ ಅಂತ ಜಾಸ್ತಿ? ಇವತ್ತು ನನಗಿರೋದು ಲಾಸ್ಟ್ ಮ್ಯಾಚ್ ಟೀಮ್ ಡೇವಿಡ್ ಅವ್ರು ಇರಲಿಲ್ಲ, ಈ ಮ್ಯಾಚಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವರು ಆಡ್ತಾರೆ, ಮತ್ತೆ ಶೆಫರ್ಡ್ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಆಡಿದ್ರು. ಅಂದರೆ ಹಿಂಗೆ ಅಂದರೆ ಇವಾಗ ಮ್ಯಾಚ್ ಅಂದರೆ ಅವ್ರು ಆಡ್ತಾರೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ, ಅದು ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಸೊ ಅದು ಹೆಂಗೆ ಆಡ್ತಾರೆ ಅನ್ನೋದು ಹೋಪ್ ಅಷ್ಟೊಂದೇನಿಲ್ಲ, ಬಟ್ ಹೆಂಗೋ ನಮ್ಮ ಟೀಮು ನಾವು ಸಪೋರ್ಟ್ ಮಾಡ್ತೀವಿ. ಅಲ್ಲ, ಈ ಸಲ IPL ಶುರುವಾದಲ್ಲೇ ಗೊತ್ತಿತ್ತು RCB ಫೈನಲ್ಗೂ ಬರ್ತಾರೆ, ಕಪ್ಪು ಗೆಲ್ತಾರೆ ಅಂತ. ಯಾಕೆಂದರೆ IPL ಶುರುವಾಗಿ 18 ವರ್ಷ ಆಯಿತು. ಕೊಹ್ಲಿ ನಂಬರ್ 18. ಸೊ ಕಪ್ಪು ಮೆಚುರಿಟಿ ಆಗಿದೆ. ಕಪ್ಪು ನಮ್ಮದೇ ಈ ಸಲ, ಕಪ್ಪು ನಮ್ಮದೇ ಈ ಸಲ. ರನ್ಗಳ ಸುರಿಮಳೆ ಇವತ್ತಿನ, ಅದಕ್ಕೆ ಕಾಯ್ತಾ ಇದ್ದೀವಿ ನಾವು. ಯಾವಾಗ ಸಂಜೆ ಆಗುತ್ತೆ, ಯಾವಾಗ ಮ್ಯಾಚ್ ಶುರು ಆಗುತ್ತೆ, ಯಾವಾಗ ಟಾಸ್ ಆಗ್ತಾರೆ ಅಂತ ಕಾಯ್ತಾ ಇದ್ದೀವಿ. ಖಂಡಿತ ಸರ್, ಖಂಡಿತ ಈ ಸರಿ RCB ಕಪ್ ಹೊಡೆಯುತ್ತೆ. ಯಾಕಂದರೆ 18 ವರ್ಷದಿಂದ ಹೊಡೆದಿಲ್ಲ. 18 ವರ್ಷದಿಂದ ಅನಿಲ್ ಕುಂಬ್ಳೆ ಟೈಮಲ್ಲಿ ಫೈನಲ್ಗೆ ಹೋಗಿದ್ದು. ಅದಕ್ಕೆ ಮುಂಚೆ ಎಲ್ಲ ಕ್ವಾಲಿಫೈ ಆಗಿ ಹೊರಗಡೆ ಬರ್ತಾ ಇತ್ತು. ಭಾಳ ಸಲ ಆಗಿದ್ದೇವೆ, ಫೈನಲ್ ಬಂದಿದ್ದೇವೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲೂ ಬಂದಿದ್ದೇವೆ. 2000 ಬಂದಿದೆ. ಕಲ್ಕತ್ತಾ ಹೊಡ್ಕೊಂಡೋಯ್ತು, ಒಂದ್ಸರಿ ಹೈದರಾಬಾದ್ ಹೊಡೀತು. ಬಟ್ ಈ ಸರಿ ಖಂಡಿತ ಹೊಡೆಯೋ ಚಾನ್ಸ್ ತುಂಬ ಇದೆ. ಹೊಡಿಲಿ ಅಂತ ನಮ್ಮದು ಕೂಡ ಆಸೆ. ಆಬ್ವಿಯಸ್ಲಿ ಗೆಲ್ಸ್ಕೊಡ್ತಾರೆ ಅನ್ಸುತ್ತೆ. ಬಿಕಾಸ್ ಈ ಸೀಸನ್ ಆಡಿರೋದು ನೋಡಿದ್ರೆ ಎಲ್ಲ ಈ ಸರಿ ಕಪ್ ನಮ್ಮದೇ ಅನ್ಸುತ್ತೆ. ಆ ಥರನೇ ಆಡ್ತಾ ಇದ್ದಾರೆ. ಸೊ ಬೆಸ್ಟ್ ಆಫ್ ಹೋಪ್. ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಅದು ಅಲ್ವಾ. ಯಾವಾಗಲೂ ಫೋಕಸ್ ಯಾರೇ ಆಡ್ತಿದ್ರು ಫೋಕಸ್ ವಿರಾಟ್ ಕೊಹ್ಲಿ ಮೇಲೆ ಇರುತ್ತೆ. ಅವರೇ ಸೆಂಚುರಿ ಹೊಡಿಬೇಕು ಇರ್ಬೋದು, ಮತ್ತು ಅವರೇ ಬೆಸ್ಟ್ ಪ್ಲೇಯರ್ ಆಗಿರ್ಬೋದು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.